ಹಸಿತಾ ಇದೆ, ನಂಗೆ ಏನಾದ್ರು ತಿನ್ನಕ್ ತಗೊಂಬನ್ನಿ. ಕೊಟ್ಟಿರೋದೆಲ್ಲ ಅಲ್ಲೇ ಇದೆಯಲ್ಲ ಮೇಡಮ್. ಯಾವ್ದಾದ? ಅದನ್ನ ನಾನ್ ತಿನ್ಬೇಕಾ? ಯಾರಾದ್ರೂ ಮನುಷ್ಯರು ತಿನ್ನೋ ಊಟನ ಅದು? ನಾವಿಲ್ಲಿ ಸೆಲ್ಗೆ ಹಾಕೋದು ಮನುಷ್ಯರನ್ನೇ ಮೇಡಮ್, ಕತ್ತೆ ಹಂದಿಗಳನ್ನಲ್ಲ. ನೋಡಿ, ದಯವಿಟ್ಟು ನನ್ಗೆ ನನ್ನ ಮನೆಯಿಂದ ಊಟ ತರಿಸ್ಕೊಡಿ, ಇಲ್ಲಾಂದ್ರೆ ಯಾವ್ದಾದ್ರು ಬೇರೆ ಹೋಟ್ಲಿಂದ ಊಟ ತರಿಸ್ಕೊಡಿ. ನಾನು ನೆನ್ನೆಯಿಂದ ಏನೂ ತಿಂದಿಲ್ಲ. ಈ ತರನೇ ಹಸ್ಕೊಂಡಿದ್ರೆ ಸತ್ತೇ ಹೋಗ್ತೀನಷ್ಟೇ. ಹಳೇ ಸಾಹೇಬ್ರಿದ್ದಾಗ ನಡೀತಿತ್ತು ಮೇಡಮ್, ಈಗ ಅದೆಲ್ಲ ನಡೆಯಲ್ಲ ಇಲ್ಲಿ. ನಮ್ ಡ್ಯಾಡಿ ಯಾರು ಅಂತ ಗೊತ್ತಾ ನಿನ್ಗೆ? ಹುಲಿ ತರ ಬಂದು ಇಲಿ ತರ ಹೋದ್ರಲ್ಲ, ಗೊತ್ತು, ನೋಡ್ದೆ. ನೋಡು, ನೀನ್ 10 ವರ್ಷದಲ್ಲಿ ದುಡಿಯೋದನ್ನ ನಾನು ನಿನ್ಗೆ ಒಂದೇ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಬೇರೆ ಊಟ ತಂದ್ಕೊಡು. ತಗೊಂಬಂದು ದುಡ್ಡಿನ ದರ್ಬ ತೋರ್ಸೇನೋ, ಲಂಚ ಕೊಡೋ ಬಚ್ಚೇನೋ? ಲಂಚ ನಂಗೇನೇನೆ ಮಾಡು, ಓಡ್ತಾ ಇರ್ಬೇಕು, ಮಾಡು, ಓಡ. ನೋಡಿದ್ರಾ, ದುಡ್ಡಿನ ದಿಮಾಕಿದ್ದವ್ರಿಗೆ ನಮ್ಮ ಸ್ಟೇಷನ್ ನಲ್ಲಿ ಇತ್ತೀಚೆಗೆ ಇದೇ ಗಿಫ್ಟ್ ಸಿಗೋದು. ಬೇಕಾ ನಿಮ್ಗೂ? ಕರೀಲ ಮೇಡಮ್ನಾ? Jansi madam. I'm aware of it. Anyways, I'll call you back later. Okay. ಜಾನ್ಸಿ ಮೇಡಮ್, ದೀಪಿಕಾಗೆ ಇಲ್ಲಿ ಊಟ ಸೇರ್ತಾ ಇಲ್ಲ, ಸ್ವಲ್ಪ ಪ್ಲೀಸ್ ಮಾಡಿ. Okay. ಥ್ಯಾಂಕ್ ಯು. ತಗೋ, ಹೊಟ್ಟೆಗೆ ಯಾವತ್ತೂ ನಾಚ್ಕೋಬಾರ್ದು. ತಿನ್ನು ಚಿನ್ನಿ. ನಿನ್ನ ಗಂಡ ಯಾವತ್ತಾದರೂ ನಿನಗೆ ಈ ರೀತಿ ತಿನ್ಸಿದಾನ? ನಿನ್ನ ಎಕ್ಸ್ಪ್ರೆಷನ್ನಲ್ಲೇ ನನಗೆ ಉತ್ತರ ಸಿಕ್ತು. ಮನೇಲೇ ತಿನ್ನಿಸ್ದೇ ಇರೋನು ಇನ್ನು ಸ್ಟೇಷನ್ಗೆ ಬಂದು ತಿನ್ನಿಸ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಜೋಕ್ ಆಫ್ ದಿ ಎರಾ ಹೋಗ್ಬಿಡುತ್ತೆ. ಇದರಿಂದ ಆದರೂ ನಿನ್ನ ಗಂಡನ ಪ್ರೀತಿಗಿಂತ ನನ್ನ ಪ್ರೀತಿನೇ ಗ್ರೇಟು ಅನ್ನೋದು ಅರ್ಥ ಆಗಿದೆಯಾ ನಿನಗೆ? ನೀವು ಈ ಮನೆಗೆ ಬಂದಿರೋದು ನನ್ನನ್ನು ಕಳ್ತನ ಮಾಡಕ್ಕೆ ಅಂತಾನೆ ಗೊತ್ತಾದ್ರೆ ಪೊಲೀಸರು ನಿಮ್ಮನ್ನ ಹೇಳ್ಕೊಂಡು ಜೈಲಿಗೆ ಹಾಕ್ತಾರೆ. ನಮ್ಮವ್ವ ನಮ್ಮ ಅಪ್ಪಯ್ಯನ ಬಗ್ಗೆ ಯಾರ ಕುಟೇನು ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ಯಲ್ಲ, ಅದನ್ನೇ ಹೇಳ್ತೀನಿ. ನಂಗೆ ಗೊತ್ತು, ನಾನು ರಿಸಿಯನ್ನ ಬಾಯ್ ಬಿಟ್ರೆ ನಿಂಗೆ ಅದರಿಂದ ಏನೋ ನಷ್ಟ ಆಯ್ತದೆ ಅಂತ. ನಂಗೆ ಅವತ್ತೇ ಅನುಮಾನ ಬಂತು ಅತ್ತವ. ಈಗ ಇದನ್ನೆಲ್ಲ ನಾನು ಮನೆಯವ್ರ ಮುಂದೆ ಹೋಗಿ ಹೇಳ್ತೀನಿ. ಹೋಗಿ ಹೋಗ್ಕೋ, ಅದರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ನಮ್ಮ ಅವ್ವನ ಹೆಸರು ಶಿವನಲ್ಲಿ ಪಾರ್ವತಿ ಅಲ್ಲ, ಸಂಗೇಳಿ ಗಿರ್ಜಾ ಅಂತ ಹೇಳ್ತೀನಿ. ನೋಡು, ನನಗೆ ನಂತ ಇದ್ದಂಗೆ ನಿನ್ ಮುಖದ ಮೇಲೆ ಬೇರು ಕಿತ್ಕೊಳ್ತಾ ಇದೆ. ಅಂದ್ರೆ ನಮ್ಮ ಅವ್ವಂಗೂ ಈ ಮನೆಯವ್ರಿಗೂ ಏನೋ ನಂಟಿದೆ ಅಂತ ಅನ್ನಿಸ್ತದೆ. ಅದೇನ್ ನಂಟದೆ ಅಂತ ನಾನು ಈ ಮನೆಯವ್ರಿಗೆ ಕೇಳ್ತೀನಿ ಬಿಡು. ಹೋಗು ಅಥವಾ
ಅವನಾರ ಹಂಗ್ ಮಾಡಿದ್ರೆ ನಾನು ಸುಗ್ಗಿನು ಈ ಭೂಮಿ ಲೆಕ್ಕ ಇರಕ್ಕಿಲ್ಲ. ಅಂದ್ರೆ ನಮ್ಮ ಅವ್ವನ್ ಇನ್ನೊಂದ್ ಹೆಸರು ಬಾಯ್ ಬಿಟ್ರೆ ನಿಂಗೆ ಈ ಮನೇಲಿ ಆಗ್ಬಾರ್ದೇನೋ ಆಯ್ತದೆ. ಹಂಗಾರೆ ನಮ್ಮವ್ವ ಗಿರ್ಜಂಗೂ ಮತ್ತೆ ಮನೆಯವ್ರಿಗೂ ಏನೋ ದೊಡ್ಡ ಸಂಬಂಧ ಐತೆ ಅನ್ನೋದು ಗೊತ್ತಾಯ್ತು ಬಿಡು. ಅವತ್ ಮಾಂಸ ದೊಡ್ಡವ ಗಿರ್ಜಾ ಅಂತ ನಮ್ಮ ಅವ್ವನ ಹೆಸರು ತಕೊಂಡು ಸುಗ್ಗಿ ಜೊತೆ ಮಾತಾಡ್ತಾ ಇದ್ದಾಗಲೇ ನಂಗೆ ಅನುಮಾನ ಬಂದಿತ್ತು. ಇಲ್ಲ ಕಣ್ಲಚ್ಚಿ, ಬೇಡಕ್ಕೆ ಬೇಡ, ನೀನೇನ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ಇನ್ನೇನ್ ಮಾತಾಡಿದ್ರು ಎಲ್ಲರ ಮುಂದೆನೆ ಆಗ್ಲಿ ನಡಿ. ನನ್ಗೆ ಬಂದಿರೋ ಅನುಮಾನವೆಲ್ಲ ಅವ್ರ ಮುಂದೆನೆ ಹೇಳಿ ಬಗೆಹರಿಸ್ಕೊಂತೀನಿ. ನೀ ಅಲ್ಲೋಗಿ ಒಂದ್ ಮಾತಾಡ್ತೀನಿ ಅಂದ್ರು ಆಮ್ಯಾಗ ನಾನು ಏನ್ ಮಾಡ್ತೀನಿ ನೋಡು. ಏನಾರ ಮಾಡ್ಕೋತ್ತೆ, ನಾನು ಎದ್ರಕ್ಕಿಲ್ಲ. ನನ್ನ ಸಾಯ್ತೀನಿ ಅಂದ್ರು ಎದ್ರಕ್ಕಿಲ್ಲ. ನೀವೇ ಸತ್ತೋಯ್ತೀನಿ ಅಂದ್ರು ಬೆದ್ರಕ್ಕಿಲ್ಲ. ಇವತ್ತದೇನ್ ಸತ್ಯ ಇದ್ರು ನಾನು ಅವ್ರ ಕುಟ್ಟೆ ತಿಳ್ಕೊಳ್ದೆ ಬಿಡಕ್ಕಿಲ್ಲ. ಬ್ಯಾಡ ನನ್ನವ್ವ, ಅತ್ತೆ ತಾವ್ ಹಿಂಗೆಲ್ಲ ಮಾತಾಡ್ಕೂಡ್ದು. ನಿನ್ನ ಮುದ್ದು ಸೊಸೆ ಅಲ್ವೇನೆ? ನೀನ್ ಇವತ್ತದೇ ಕಣ್ಣೀರ್ ಹಾಕಿದ್ರು ಗಿರಿಕ್ ಮಾಡಿದ್ರು ನಾನ್ ಕರ್ಗಕ್ಕಿಲ್ಲ. ನೀನ್ ಮಾಡೋ ತಪ್ಪಿಂದ ನಂಗೇನಾರ ಕಷ್ಟ ಆಗ್ಲಿ ತಡ್ಕೊಂತೀನಿ. ಅದೆಷ್ಟೇ ನೋವು ಕೊಟ್ರು ಸಹಿಸ್ಕೊಂತೀನಿ. ನಿನ್ನ ಶಂಸು ಬಿಡ್ತೀನಿ. ನೀನ್ ಹೇಳ್ದಂಗೆ ಇಸ್ಯಾನ ಬೇಕಾರೆ ಗುಟ್ಟಂಗು ಇಟ್ಕೊಂಡ್ ಬಿಡ್ತೀನಿ. ಆದ್ರೆ ಯಾರಂತ ಈ ಮನೆ ಜನಕ್ಕೆ ತೊಂದ್ರೆ ಕೊಡ್ತೀನಿ ಅಂದ್ರೆ ನಾನ್ ಸುಮ್ಕೆ ಬಿಡಕ್ಕಿಲ್ಲ. ಅಲ್ಕಂಡ್ ಲಚ್ಚಿ, ಅಲ್ಲಿ ನಿಮ್ ಗೋಪಾಲ್ ಮಾಮ ಸಾವೋ ಬದುಕು ಅಂತ ಒದ್ದಾಡ್ತವ್ರೆ. ನಿಮ್ಮ ಮಾವಂಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ ಮಾಂಗೆಲ್ಲದ ಕತೆ ಏನು ಅನ್ನೋ ಭಯಕ್ಕೆ, ಅದೇ ಸಂಕಟಕ್ಕೆ, ಅದೇ ಪಾಪಕ್ಕೆ ಹಿಂಗೆಲ್ಲ ಯೋನೋನ ಮಾಡ್ಬಿಟ್ಟಕ್ಕನವ. ಅವ್ರ ಮ್ಯಾಕ್ ಹೆಂಗನ ಮಾಡಿ ಸೇಡ್ ತಿರ್ಸ್ಕೋಬೇಕಲ್ಲ ಅನ್ನೋ ಸಿಟ್ಟಿಗೆ ಈ ಉಪಾಯ ಮಾಡ್ದೆ ಲಚ್ಚವ್ವ. ಯೋನಿಲ್ಲ, ನಿನ್ನ ಈ ಮನೆಯವರಿಂದ ದೂರ ಮಾಡಿದ್ರೆ ಅರಿಯಂಗೂ ಅವ್ರ ಅವಂಗೂ ಬುದ್ಧಿ ಕಲ್ಸ್ದಂಗ ಆಯ್ತದೆ ಅಂತ ನಿನ್ನ ಮನೆಯಿಂದ ಆಚೆಗೋಗ್ಲಿ ಅಂತ ಹೇಳದೆ ಅಷ್ಟೇ ಕಣವ್ವ. ಅದ್ರ ಆಣೆ ಮಾಡಿ ಹೇಳ್ತೀವಿ, ನೀನ್ ಯಾವತ್ತೂ ಹಿಂಗೆಲ್ಲ ಮಾಡಕ್ಕಿಲ್ಲ ಲಚ್ಚವ್ವ. ನಿನ್ ಕೈ ಮುಗಿದ್ ಕೇಳಕತ್ತೀನಿ. ನೀನು ಅವ್ರ ತಪ್ಪೋಗಿ ಏನು ಕೇಳ್ಕೊಡ್ದು, ನೀನು ಏನು ಹೇಳ್ಕೊಡ್ದು, ಸರಿಯಾ? ಹಂಗಾರೆ ನೀನ್ ದೀಪಿಕಾ ಅವನ್ ಮೇಲೆ ಕೊಟ್ಟಿರೋ ದೂರ್ನ ವಾಪಸ್ ತಗೊಂತೀಯಾ? ಈಗಿಂದೀಗ್ಲೇ ತಗೊಳೋದಕ್ಕೆ ನಾವ್ ರೆಡಿ ಲಚ್ಚಿ. ಆದ್ರೆ ಲಚ್ಚಮ್ಮ, ನಿಂಗೋಸ್ಕರ ನಿಮ್ಮ ಮತ್ತೆ ದುಡ್ಡು ಕೊಟ್ಬಿಟ್ಟು ಕಳ್ಕೊಂಡ್ಬಿಟ್ಟಿದೀನಿ. ನಿನ್ನ ಹುಡುಕ್ಸಕ್ಕೆ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ಟಿದೀನಿ. ಅದನ್ನ ವಾಪಸ್ ಕೊಡಿಸ್ಬಿಡು ಮತ್ತೆ. ಈಗ ಒಪ್ಕೊಂಡು ಆಮೇಲೆ ನೀವಿಲ್ಲ ಅಂದ್ಬಿಟ್ರೆ ಹಾಗೆ ಮಾಡೋಣ. ಹಂಗೇನಾದ್ರು ಮಾಡ್ತು ಅಂದ್ರೆ ಆಗ ನಾನು ಯಾರ ಕುಟೇನು ಮಾತಾಡಕ್ಕಿಲ್ಲ. ಸೀದಾ ಸಂಗಪ್ಪನ್ ಮನೆಯವ್ರನ್ನ ಕರೆದು ನಿಮ್ ಮಳೆ ಕತೆ, ಗಿರ್ಜಾವನ್ ಕತೆ, ಸಂಗೆ ಹಳ್ಳಿ ಕತೆ ಎಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಅಯ್ಯೋ ನನ್ನವ್ವ, ಹಂಗೆಲ್ಲ ಮಾಡಕ್ಕಿಲ್ಲ ಅಂತ ಹೇಳದ್ನಲ್ಲ. ನನ್ ಗಂಡನ ಉಳಿಸ್ಕೊಬಿಟ್ರೆ ಸಾಕು ಕಣವ್ವ, ನಂಗೆ ಇನ್ನೇನು ಬೇಕಾಗಿಲ್ಲ. ಅಯ್ಯೋ ಶಾಂತಮ್ಮ, ಮಾತಾಡೋದು ನಿಲ್ಸಿ ಮೊದಲು ದೀಪಿಕಾ ಮೇಡಮ್ನ ಬರೋದಕ್ಕೆ ಹೇಳೋಣ ನಡಿ. ನಡಿಯಮ್ಮ ಲಚ್ಚಿ. ನಡೀರಿ. ಏನ್ ನಿರ್ಧಾರಕ್ಕೆ ಬಂದ್ರಿ ಈಗ? ಶಾಂತಮ್ಮ ನನಗೆ ಫೋನ್ ಮಾಡಿ ಇಂತಿಂತ ಮನೇಲಿದ್ದೀನಿ, ನನ್ನ ಇವತ್ತೇ ಮನೆ ಬಿಟ್ಟು ಹೊರಡು ಅಂತ ಹೇಳ್ಬಿಟ್ಟಿದ್ದಾರೆ. ನಿನ್ ಹಳೆ ಪುರಾಣ ಎಲ್ಲ ನಮಗ್ ಬೇಕಾಗಿಲ್ಲ. ಈಗೇನ್ ಡಿಸೈಡ್ ಮಾಡಿದ್ಯಾ ಅನ್ನೋದನ್ನ ಹೇಳು.